ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಗಿಲ್ಲಿ ಅವರ ಬರ್ತ್ಡೇ ಇದೆ ನಾಳೆ. ನಿಜವಾಗ್ಲೂ ಇವತ್ತು ಸಂಜೆಯಿಂದನೇ ನಿಜವಾಗ್ಲೂ ಎಷ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಒಬ್ಬ ಹೀರೋ ಲೆವೆಲ್ಗೆ ಗಿಲ್ಲಿಯವರಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಗಿಲ್ಲಿ ನಟ ಅವರೇ. ನಿಜವಾಗ್ಲೂ ಅವ್ರ ಫ್ಯಾನ್ಸುಗಳು 20ನೇ ತಾರೀಕು ಇವತ್ತು, ನಾಳೆ 21 ಅವರ ನಮ್ಮ ಗಿಲ್ಲಿಯವರ ಹುಟ್ಟುಹಬ್ಬ ಇರೋದು. ಬಟ್ ಇವತ್ತು ಈ 20 ಏನಿದೆ ಇವತ್ತಿಂದನೇ ನಾಳೆ ಅಂದರೆ 21 ರಾತ್ರಿ ತನಕನೂ ನಮ್ಮ ಗಿಲ್ಲಿಯವರ ಬರ್ತ್ಡೇ ಸೆಲೆಬ್ರೇಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. 20ನೇ ತಾರೀಕು ಇವತ್ತೇನೆ ಎಲ್ಲ ಕಡೆ ಅನಾಥ ಮಕ್ಕಳಿಗೆ ಫುಡ್ಡು ಕೊಡೋದಿರ್ಬೋದು, ಆಮೇಲೆ ಬುಕ್ಸುಗಳು, ಆಮೇಲೆ ಅದೇ ರೀತಿ ಎಲ್ಲ ಕಡೆ ಊಟದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಫ್ಯಾನ್ಸುಗಳು ಹೋಗಿ ಗಿಲ್ಲಿ ಹತ್ರ ಹೋಗಿ ಕೇಕ್ ತಗೊಂಡೋಗಿ ಗಿಲ್ಲಿ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನಿಜವಾಗಲೂ ಕೂಡ ಒನ್ ಡೇ ಮುಂಚೆನೇ ಈ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿರೋದು ನೋಡಿದರೆ ಒಂದು ಹೀರೋ ಲೆವೆಲ್ಲಿಗೆ ಗಿಲ್ಲಿಯವರಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಗಿಲ್ಲಿಯವರ ಫ್ಯಾನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಿಷ್ಕಲ್ಮಶವಾದ ಪ್ರೀತಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಗಿಲ್ಲಿಗೆ, ಒಬ್ಬ ಹೀರೋಗೆ ಹೇಗೆ ನಮ್ಮ ಡಿ ಬಾಸ್ ಅವರಿಗೆ ಒಂದು ದಿನ ಮುಂಚೆನೇ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತಲ್ವ, ಅದೇ ರೀತಿ ಗಿಲ್ಲಿಯವರಿಗೆ ಒಂದು ದಿನ ಮುಂಚೆನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ಗಿಲ್ಲಿಯವರ ಈ ಹುಟ್ಟುಹಬ್ಬ ಇದೆಯಲ್ಲ, ಅವ್ರ ಫ್ಯಾನ್ಸಿಗೆ ಏನೋ ಒಂಥರ ಸಂಭ್ರಮ. ಅದರೊಟ್ಟಿಗೆ ಗಿಲ್ಲಿಯವರ ಸಿನಿಮಾ ಇದೆಲ್ಲವೂ ಕೂಡ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ಫ್ಯಾನ್ಸ್ಗಳಿಗೆ ಹೆಂಗಾಗಿದೆ ಅಂತಂದರೆ, ಸಿನಿಮಾದೊಟ್ಟಿಗೆ ಗಿಲ್ಲಿಯವರ ಬರ್ತ್ಡೇ ಬಂದಿರೋದು ಅವ್ರಿಗೊಂಥರ ಎರಡೆರಡು ಖುಷಿ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ಕಾವ್ಯ ಅವರು ಗಿಲ್ಲಿಯವರ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ ಅಂತ ಅನ್ನೋದು ಅದು ಇನ್ನೊಂದು ಸಂಭ್ರಮ. ನಿಜವಾಗ್ಲೂ ಕಾವ್ಯ ಅವರು ಗಿಲ್ಲಿಯವರ ಬರ್ತ್ಡೇಗೆ ನಿಜವಾಗ್ಲೂ ದೊಡ್ಡ ಗಿಫ್ಟ್ ಕೊಡ್ತಾರೆ ಅನ್ನೋದು ಒಂದಿದೆ, ನೋಡಬೇಕು. ಅದೇ ರೀತಿ ಈ ಒಂದು ಗಿಲ್ಲಿಯವರ ಬರ್ತ್ಡೇನ ಅವರ ಫ್ಯಾನ್ಸ್ಗಳು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಗಿಲ್ಲಿಯವರ ಮನೆಯ ಅಕ್ಕಪಕ್ಕ ಫುಲ್ಲು ಕಟ್ಔಟ್ಗಳಲ್ಲೇ ಮುಳುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ಲು ಕಟ್ಔಟ್ ಕಟ್ಟಿದ್ದಾರೆ ಎಲ್ಲ ಕಡೆ. ಒಂದು ಅವ್ರ ಮನೆಯಿಂದ ಎಷ್ಟೋ ಕಿಲೋಮೀಟ್ರ್ ದೂರ ಕಟ್ಔಟ್ಗಳು ಕಟ್ಟಿದ್ದಾರೆ. ಅದೇ ರೀತಿ ಏನು ನಾಳೆ ಗಿಲ್ಲಿಯವರ ಸಿನಿಮಾದ ಮುಹೂರ್ತ ಇದೆ, ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಪ್ರಿಪ್ರೇಷನ್ ಜೊತೆಗೆ ಗಿಲ್ಲಿಯವರ ಆ ಮುಹೂರ್ತಕ್ಕೆ ಬರುವಂತಹ ಗೆಸ್ಟ್ಗಳು ಯಾರಿದ್ದಾರೆ ಅವರು ಕೂಡ ನಾಳೆ ನಿಮಗೆ ನಿಮ್ಮ ಕಣ್ಮುಂದೆ ನೋಡೋಕೆ ಸಿಗ್ತಾರೆ. ಅದೇ ರೀತಿ ಗಿಲ್ಲಿ ಸಿನಿಮಾದ ಬಗ್ಗೆ ತುಂಬಾ ಮಾತುಗಳು ಆಡ್ತಾರೆ ಅಲ್ಲಿ ಬಂದಂಥವ್ರು. ಗಿಲ್ಲಿ ಈ ಸ್ಥಾನಕ್ಕೆ ಅಂದರೆ ಒಬ್ಬ ಕಾಮಿಡಿಯಾಗಿ ಒಂದು ಸಿನಿಮಾ ಮಾಡೋ ಲೆವೆಲಿಗೆ ಹೇಗೆ ಬೆಳೆದ, ಅವನ ಹಾರ್ಡ್ ವರ್ಕ್ ಏನು ಅನ್ನೋದನ್ನು ಮಾತಾಡ್ತಾರೆ. ಅದರೊಟ್ಟಿಗೆ ಗಿಲ್ಲಿ ಅವರಿಗೆ ಸಂಬಂಧಪಟ್ಟಂಗೆ ಅಂದರೆ ಗಿಲ್ಲಿ ಅವರಿಗೆ ತುಂಬ ಸಪೋರ್ಟ್ ಮಾಡಿದಂತಹ ಅನುಶ್ರೀ ಅವರಿರ್ಬೋದು, ಅದೇ ರೀತಿ ರಕ್ಷಿತಾ ಪ್ರೇಮ್ ಇರ್ಬೋದು, ಜೋಗಿ ಪ್ರೇಮ್ ಇರ್ಬೋದು, ಅದೇ ರೀತಿ ತುಂಬ ಜನ ನಮ್ಮ ಗಿಲ್ಲಿಯವರಿಗೆ ಒಂಥರ ಬ್ಯಾಕ್ ಬೋನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಂಡಸ್ಟ್ರಿಯಾಗಿ ಗಿಲ್ಲಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಗಿಲ್ಲಿಯವರ ಈ ಮೊದಲನೇ ಸಿನಿಮಾಕ್ಕೆ ವಿಶ್ ಮಾಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಗಿಲ್ಲಿಯವರು ಫಸ್ಟು ಸಿನಿಮಾದ ಬಗ್ಗೆ ಅವರ ಬಾಯಲ್ಲಿ ಏನು ಬರುತ್ತೆ, ಅವ್ರು ಏನು ಮಾತಾಡ್ತಾರೆ, ಅವ್ರ ಸ್ಟ್ರಗಲ್ ಬಗ್ಗೆ ಏನು ಮಾತಾಡ್ತಾರೆ, ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ನಿಮಗೆ ನೋಡೋಕೆ ಸಿಗುತ್ತೆ. ಅಂದರೆ ಇವತ್ತಿಂದನೇ ಅಂದರೆ 20ನೇ ತಾರೀಕಿಂದ 21 ರಾತ್ರಿ ತನಕ ಅಂದರೆ ಈ 24 ಅವರ್ಸ್ ಏನಿದೆ, ಈ 24 ಅವರ್ಸು ನಿಜವಾಗ್ಲೂ ಕೂಡ ಗಿಲ್ಲಿಯವರ ಬರ್ತ್ಡೇಯ ಸಂಭ್ರಮ ಎಲ್ಲ ಕಡೆ ಆಯಿತಾ ನಿಜವಾಗ್ಲೂ ಕೂಡ ತುಂಬ ಗ್ರ್ಯಾಂಡಾಗಿ ನಡೀತಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಫ್ಯಾನ್ಸ್ಗಳು, ಗಿಲ್ಲಿ ಫ್ಯಾನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಆನೆಸ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿಯವರಿಗೆ ಡೇ ಒನ್ನಿನಿಂದ. ಯಾಕೆಂದರೆ 37ರಿಂದ 40 ಕೋಟಿ ಓಟ್ ತಗೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ ಆದಂತಹ ಗಿಲ್ಲಿಯವರಿಗೆ ನಿಜವಾಗ್ಲೂ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ತುಂಬ ಫ್ಯಾನ್ ಫಾಲೋಯಿಂಗ್ ಅಂತಂದರೆ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋ ಅಜ್ಜನ ತನಕನೂ ಫ್ಯಾನ್ ಫಾಲೋಯಿಂಗ್ ಇದೆ. ಹಾಗಾಗಿ ಗಿಲ್ಲಿಯವರನ್ನ ನಿಜವಾಗ್ಲೂ ಕೂಡ ಎಲ್ಲರೂ ಬ್ಲೆಸ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾನೆ, ಒಳ್ಳೇದಾಗಲಿ 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 ಅಂತ ಎಲ್ಲರೂ ಬ್ಲೆಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಗಿಲ್ಲಿಯವರ ಗ್ರ್ಯಾಪ್ ಏನಿದೆ, ಒಬ್ಬ ಫೇಸ್ಬುಕ್ ಲೈವ್ ಮಾಡ್ಕೊಂಡಿದ್ದಂತಹ ಗಿಲ್ಲಿ ನಟ ಒಂದು 1.5 ಕೋಟಿ ತೊಗೊಂಡು ಒಂದು ಫಿಲ್ಮಿಗೆ 1.5 ಕೋಟಿ ರೆಮ್ಯುನರೇಷನ್ ತಗೊಂಡು ಸಿನಿಮಾ ಮಾಡ್ತಿರುವಂತಹ ಗಿಲ್ಲಿ ಎಲ್ಲಿಂದ ಎಲ್ಲಿಗೆ ಒಂದು ನೋಡಿ ಯೋಚನೆ ಮಾಡಿ. ಏಕೆಂದರೆ 1.5 ಕೋಟಿನ ತಗೊಂಡಿದ್ದಾರೆ ಫಸ್ಟ್ ಮೂವಿಗೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂದರೆ ನ್ಯೂಸ್ ಚಾನಲ್ಗಳಲ್ಲಿ ಇದನ್ನು ಹಾಕಿದ್ದಾರೆ, ನಾನು ನೋಡಿದೆ, ನ್ಯೂಸ್ ಚಾನಲಲ್ಲಿ ಹಾಕಿದ್ದಾರೆ. ಅಂದರೆ ಒಬ್ಬ ಕಾಮಿಡಿಯನ್ನು ಮೊದಲನೇ ಸಿನಿಮಾಗೇ ಭರ್ಜರಿ ಸಂಭಾವನೆಯನ್ನು ತಗೊಂಡಿದ್ದಾರೆ. ಅಂದರೆ 1.5 crore ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ 1.5 crore ಅಂದರೆ ಅದು ತುಂಬ ದೊಡ್ಡ ದುಡ್ಡು, ತುಂಬ ದೊಡ್ಡ ದುಡ್ಡು. ಯಾಕೆ ಅಂತಂದರೆ ಫಸ್ಟ್ ಹೀರೋ ಆಗಿ ಬಂದವರೆಲ್ಲ 20,000 30,000 ತೊಗೊಂಡು ಸಿನಿಮಾ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ನಮ್ಮ ಸುದೀಪ್ ಸರ್, ದರ್ಶನ್ ಸರ್ ಎಲ್ಲರೂ. ಯಾಕೆಂದರೆ ಅವರಿಗೆ ಆಪರ್ಚುನಿಟಿಗಳು
ಕೊಡೋರಿರಲಿಲ್ಲ. ಬಟ್ ಆ ವಿಷಯದಲ್ಲಿ ಗಿಲ್ಲಿ ಫಸ್ಟ್ ಸಿನಿಮಾಗೆ 1.5 crore ಅಂದರೆ ಅದು ದೊಡ್ಡ ವಿಷಯನೇ, ತುಂಬ ದೊಡ್ಡ ದುಡ್ಡದು. ನಿಜವಾಗ್ಲೂ ಗಿಲ್ಲಿ ರೇಂಜೇ ಬದಲಾಗೋಯ್ತು ಇವಾಗ ನಿಜವಾಗ್ಲೂ. ಏಕೆಂದರೆ ಗಿಲ್ಲಿ ಇವಾಗ ಒಂದು ಪ್ರೋಗ್ರಾಮಿಗೆ ಹೋದರೆ 5 ಲಕ್ಷ ತನಕ ತಗೊಳ್ತಾನೆ. ಎಷ್ಟು ಪ್ರೋಗ್ರಾಮ್ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವನು ಎಷ್ಟು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದಾನೆ, ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದಾನೆ ಯೋಚನೆ ಮಾಡಿ. ಅವನ ಫೈನಾನ್ಷಿಯಲಿ ಗ್ರ್ಯಾಪ್ ಎಲ್ಲಿದೆ ಯೋಚನೆ ಮಾಡಿ. ಅವನ ಕೈಯಲ್ಲಿ 2 ಕಾರ್ ಇದೆ, ಲಕ್ಸುರಿಯಸ್ 2 ಕಾರ್ ಇದೆ, ಬ್ಯಾಂಗ್ಳೂರಲ್ಲಿ ಇವಾಗ ಮನೆ ಮಾಡ್ಕೊಂಡಿದ್ದಾನೆ. ಗ್ರಾಫ್ ಎಲ್ಲೋ ಹೋಯ್ತು. ಬಟ್ ಆದರೆ ಅವನ ಡೌನ್ ಟು ಅರ್ತ್ ಆಗಿರ್ತಾನಲ್ವ, ತುಂಬಾ ಕಾಮನ್ ಆಗಿರ್ತಾನೆ, ತುಂಬ ಸಿಂಪಲ್ ಹುಡುಗ. ಹಾಗಾಗಿನೇ ಅವ್ನು ಎಲ್ಲರಿಗೂ ಇಷ್ಟ ಆಗೋದು. ಅದಕ್ಕೆ ಹೇಳೋದು ಗಿಲ್ಲಿಗಂತೂ ನಿಜವಾಗ್ಲೂ ಅವನ ಹಾರ್ಡ್ ವರ್ಕಿಗೆ ತಕ್ಕ ಒಂದು ಗೌರವ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಆಯಿತಾ, ಗಿಲ್ಲಿಯವರಿಗೆ ಯಾರ್ಯಾರೆಲ್ಲ ಬರ್ತ್ಡೇ ವಿಶಸ್ನ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಎಲ್ಲರೂ ಹ್ಯಾಪಿ ಬರ್ತ್ಡೇ ಗಿಲ್ಲಿ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಮತ್ತು ಗಿಲ್ಲಿಯ ಒಂದು ಅನುಬಂಧ ಅಂದರೆ ಗಿಲ್ಲಿ ಬಗ್ಗೆ ನಿಮಗೆ ಎಷ್ಟು ಒಲವಿದೆ, ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ನಾನು ಹೇಳೋದೇನು ಗೊತ್ತಾ, ಗಿಲ್ಲಿಯವರ ಈ ಬರ್ತ್ಡೇ ಸಂಭ್ರಮ ನಿಜವಾಗ್ಲೂ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಅನ್ನದಾನ, ಫ್ರೂಟ್ಸ್ ಕೊಡೋದು, ಬುಕ್ಸ್ ಕೊಡೋದೆಲ್ಲ ನಿಜವಾಗ್ಲೂ ನನಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಹ್ಯಾಪಿ ಆಗುತ್ತೆ. ಅದು ಇನ್ಸ್ಟಾಗ್ರಾಮಲ್ಲಿ ಅಂತೂ ಫುಲ್ಲು ಟ್ರೆಂಡ್ ಆಗಿದ್ದಾರೆ ಗಿಲ್ಲಿ. ಫುಲ್ಲು ಬರೀ ಗಿಲ್ಲಿಯವರ ಬರ್ತ್ಡೇ ಪೋಸ್ಟ್ಗಳೇ ಬರ್ತಾ ಇದ್ದಾರೆ, ಸ್ಕ್ರೋಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗಿಲ್ಲಿಯವರ ಫ್ಯಾನ್ಸ್ ನೋಡಿದ್ರೆ ಹ್ಯಾಪಿ ಅನಿಸುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.